ಇದು ಬಂದು ಫ್ರೈಡೇ ಸ್ಯಾಟರ್ಡೇ ಸಂಡೇ ವಿಡಿಯೋ ಆಗಿರುತ್ತೆ. ಮಾರ್ನಿಂಗ್ ನಾನು ಪೂಜೆ ಎಲ್ಲ ಆದಮೇಲೆ ಇವತ್ತು ಮೆಂತ್ಯ ಪರಾಟ ಮಾಡಿದೆ. ಸೊ ಹಾಗಾಗಿ ಒಂದು ಪರಾಟ ತೊಗೊಂಡೆ, ಚೆನ್ನಾಗಿತ್ತು ಮೊಸರು ಜೊತೆಗೆ. ಇವತ್ತು ಹೊರಗಡೆ ಏನು ವಾಕಿಂಗ್ ಏನೂ ಹೋಗಲಿಲ್ಲ. ಯಾಕಪ್ಪ ಅಂತಂದರೆ ನಿಮಗೆ ಗೊತ್ತೇ ಇದೆ ಫ್ರೈಡೇ ನನ್ನ ರೂಟೀನ್ ಹೇಗಿರುತ್ತೆ ಅಂತ. ಸೊ ಮಾಡಿ ಕೂತ್ಕೊಂಡು ಪೂಜೆ ಎಲ್ಲ ಆದಮೇಲೆ ತಿಂದ್ಬಿಟ್ಟು ಮಾಡಿದೆ. ಸೊ ಅದಾದಮೇಲೆ ನೆಕ್ಸ್ಟು ಅಡುಗೆಗೆ ಮಾಡಿದೆ. ಅಡುಗೆನೂ ಶೂಟ್ ಮಾಡಿಲ್ಲ, ಶೂಟ್ ಮಾಡ್ತೀನಿ. ಹೊಸ ಚಾಲೆಂಜನ್ನು ಸ್ಟಾರ್ಟ್ ಮಾಡ್ತೀನಿ ನಾನು ಇವಾಗ. ಸೊ ಹಾಗಾಗಿ ಏನೋ ಡೀಟೇಲಾಗಿ ನಾನು ಶೂಟ್ ಮಾಡ್ತಿಲ್ಲ ನಾನು. ಸೊ ಮಧ್ಯಾಹ್ನಕ್ಕೆ ಹಾಗಲಕಾಯಿ ಚಟ್ನಿ ಪುಡಿ, ಹಾಗಲಕಾಯಿನಲ್ಲಿ ಚಟ್ನಿ ಪುಡಿ ಮಾಡಿದೆ. ಸೊ ಅದ್ರ ಜೊತೆಗೆ ನುಗ್ಗೆಕಾಯಿ ಸಾರು ಅಷ್ಟು ಮಾಡಿಬಿಟ್ಟು ಮೊಸರು, ಜೋಳದ ರೊಟ್ಟಿ ಮತ್ತು ಆ್ಯಸ್ ಯೂಶಲು ಇದ್ದೇ ಇರುತ್ತಲ್ಲ ಸ್ಯಾಲಡು ಅದು ಇದು ಎಲ್ಲ ಮಾಡಿಕೊಂಡು ತಿಂದ್ವಿ, ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಈವ್ನಿಂಗಿಗೆ ಬಂದು ಮಸ್ಕ್ ಮೆಲನ್ ತಂದಿದ್ದೆ. ಸೊ ಅದನ್ನು ತಿಂದ್ವಿ. ಮಸ್ಕ್ ಮೆಲನು, ಕರ್ಬೂಜನೋ ಏನಂತಾರೆ ಇದು ಗೊತ್ತಿಲ್ಲ, ಒಟ್ಟಲ್ಲಿ ಇದು ಮೆಲನ್ ಗ್ರೂಪಿಗೆ ಇರುವಂಥದ್ದು. ತುಂಬ ಸ್ವೀಟ್ ಇತ್ತು. ನಾನು ಭಾಳ ದಿನಗಳ ನಂತರ ಇಷ್ಟು ಸ್ವೀಟ್ ಆಗಿರುವಂಥ ಮಸ್ಕ್ ಮೆಲನ್ ತಿಂದಿದ್ದು. ಸೊ ಯಾರೋ ಬಂದರೂ ಹೋಗಿ ಡೋರ್ ತೆಗೆಯೋಣ ಅಂತ ಹೋದೆ, ವಾಯ್ಸ್ ಓವರ್ ಮಾಡ್ತಿರ್ಬೇಕಾದ್ರೆ. ಸೊ ಒಂದು ಮಿನ್ಕೇಣ ಅಂತ ಅವಾಗ ನಾವು ಚಿಕ್ಕವರಿದ್ದಾಗ ಬರ್ತಿತ್ತು. ಸ್ವಲ್ಪ ಅದು ಮರಳು ಥರ ಇರುತ್ತೆ. ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ವಿ. ಹಣ್ಣಿಗೆ ಸಕ್ಕರೆ ಹಾಕ್ಕೊಂಡು ತಿಂತಾಯಿದ್ವಿ. ಅದು ಆ ಥರದ ಹಣ್ಣು ಸಿಕ್ಕಿಲ್ಲ ನನಗೆ ಯಾವಾಗಲೂ. ತುಂಬ ವರ್ಷ ಆಯಿತು ಅದು ಸಿಕ್ಕಿಲ್ಲ. ಚಿಕ್ಕವರಿದ್ದಾಗ ಸಿಗ್ತಾಯಿತ್ತು. ಅದ್ರದ್ದು ಎಲ್ಲೋ ಇರುತ್ತೆ, ಮೇಲ್ಗಡೆ ಸಣ್ಣದಾಗಿ ಸಿಪ್ಪೆನ ಹಿಂಗೆ ಎಡಿಬೋದು. ಯಾವ ಥರ ಈಗ ಮೊಟ್ಟೆ ಸಿಪ್ಪೆನ ಎಡಿತೀವಲ್ಲ ಆ ಥರ ಅಷ್ಟು ಇದು ಪೊಟ್ಯಾಟೊ ಸಿಪ್ಪೆ ಎಡಿತೀವಿ ನೋಡಿ, ಆ ಥರ. ಸೊ ಅದಾದಮೇಲೆ ಈವ್ನಿಂಗು ಜಿಮ್ಗೆ ಹೋದೆ. ಜಿಮ್ ವರ್ಕೌಟ್ ಮಾಡಲೇಬೇಕಲ್ಲ. ಸೊ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಏನಪ್ಪ ಅಂದರೆ ಎವ್ರಿಡೇ ನಮ್ಮ ಮೋಟಿವೇಶನ್ ನಾವೇ ಇಟ್ಕೊಬೇಕು, ಹೋಗಲೇಬೇಕು. ವರ್ಕೌಟು, ಎಕ್ಸಸೈಸು ಮಾಡೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಮೈಂಡ್ಸೆಟ್ ಒಂದು ಸತಿ ಬಂದುಬಿಟ್ರೆ, ಒಂದು ಸಲ ಸ್ಕಿಪ್ ಆದಾಗ ನೆಕ್ಸ್ಟ್ ಡೇ ನಾಳೆ ಹೋಗೋಣ ಬಿಡುವಾಗುತ್ತೆ ಅಂದ್ಕೊಂಡ್ರೆ ಅದು ಒಂದಿನ ಆಗುತ್ತೆ. ಅದು ಇನ್ನೊಂದು ದಿನ, ಒಂದು ವಾರದಲ್ಲಿ 2 ದಿನ ಆಗುತ್ತೆ, ಇನ್ನೊಂದು ಸತಿ ಅದು 3 ದಿನ ಆಗುತ್ತೆ. ಸೊ ದಟ್ಸ್ ಹೌ ಇಟ್ಸ್ ಕೀಪ್ ಗೋಯಿಂಗ್ ಆನ್. ಆಗ ಆ ಮೈಂಡ್ಸೆಟ್ಟು ಅದಕ್ಕೆ ಅಡಿಕ್ಷನ್ ಆಗಿಬಿಡುತ್ತೆ. ಸೊ ಅದಕ್ಕೆ ಆಲ್ವೇಸ್ ಟ್ರೈ ಮಾಡಿ. ನನಗೆ ಎಷ್ಟೇ ಕಷ್ಟ ಆದರೂ ಇವತ್ತು ಮಾಡೇ ಮಾಡ್ತೀನಿ, ಅನ್ಲೆಸ್ ಅಂಟಿಲ್ ಎಮರ್ಜೆನ್ಸಿ, ಅಲ್ಲಿವರೆಗೂ ನೀವು ಮಾಡೋಷ್ಟಕ್ಕೆ ಪ್ರಯತ್ನ ಮಾಡಿ. ಸೊ ಇವತ್ತು ಹೋಗ್ಬಿಟ್ಟು ನಾನು ವರ್ಕೌಟ್ ಮಾಡಿದೆ. ಯಾವ ವರ್ಕೌಟ್ ಮಾಡಿದೆ ಅಂದರೆ ಐ ಥಿಂಕ್ ಇವತ್ತು ಬ್ಯಾಕ್ ವರ್ಕೌಟ್ ಮಾಡಿದೆ ನಾನು. ಫಸ್ಟು ಮಾಡಲೇಬೇಕಾಗುತ್ತೆ ಕಾರ್ಡಿಯೋ. ಫಸ್ಟು ಎಕ್ಸಸೈಸ್ ಎಲ್ಲ ಮಾಡಿದೆ, ಇದು ಟ್ರೆಡ್ಮಿಲ್ ಮಾಡಿ. ಅದಾದ ನಂತರ ನಾನು ಇವತ್ತು ಡೆಡ್ ಲಿಫ್ಟು, ಬ್ಯಾಕ್ ಎಕ್ಸಸೈಸ್ ಆಗಿರೋದ್ರಿಂದ ಡೆಡ್ ಲಿಫ್ಟ್ ಮಾಡಿದೆ. ಮೊದಲು ಇನ್ನೂ ಜಾಸ್ತಿ ವೆಯ್ಟ್ ಲಿಫ್ಟಿಂಗ್ ಮಾಡ್ತಾಯಿದ್ದೆ ವಿತ್ ಟ್ರೈನರ್. ಸೊ ಈಗ ನಾನು ಸ್ವಲ್ಪ ಮಧ್ಯ ಕಮ್ಮಿ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಮ್ಮಿ ಆಗಿದೆ. ಇದು ಬಂದು ಐ ಥಿಂಕ್ 30 ಕಿಲೋ ಇದೆ. ಸೊ ಇನ್ಮೇಲೆ ಇನ್ನೂ ಜಾಸ್ತಿ ವೆಯ್ಟನ್ನ ಡೈಲಿ ಪ್ರಾಕ್ಟೀಸ್ ಸಡನ್ನಾಗಿ ಎತ್ತಕ್ಕೋಗಲ್ಲ ನಾನು. ಸ್ವಲ್ಪ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ಕೊಂಡು ಲಿಫ್ಟ್ ಮಾಡ್ತೀನಿ ಇನ್ಮೇಲಿಂದ. ಸೊ ಎಲ್ಲ ಪಾರ್ಟಿಗೂ ವರ್ಕೌಟ್ ಆಗಬೇಕು. ಇದು ಬ್ಯಾಕ್ ಎಕ್ಸಸೈಸ್ ಅಂದರೆ ಲೋವರ್ ಬ್ಯಾಕು, ಅಪ್ಪರ್ ಬ್ಯಾಕು. ಸೊ ಅಲಾಂಗ್ ವಿತ್ ದಟ್ ಅದರ್ ಬಾಡಿ ಪಾರ್ಟ್ಸಲ್ಲೂ ವರ್ಕೌಟ್ ಆಗುತ್ತೆ. ಇವನ್ ಲೆಗ್ಸು, ಥೈಸು ಮತ್ತು ಹ್ಯಾಂಡ್ಸು. ಸೊ ದಟ್ಸ್ ಹೌ ಇಟ್ಸ್ ಕಾಲ್ಡ್ ಕಾಂಪೌಂಡ್ ವರ್ಕೌಟ್ ಅಂತ ಹೇಳ್ಬೋದು. ಸೊ ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ. ಸೊ ಮೇಯ್ನ್ಲಿ ಏನಪ್ಪ ಅಂತಂದರೆ ವರ್ಕೌಟ್ ಏನಕ್ಕೆ ಮಾಡಬೇಕು. ತುಂಬ ಕಡೆ ನೋಡಿರ್ತೀರ ನೀವು, ಮನೆಯಲ್ಲೇ ಕೂತ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೋಬಹುದು, ಅಷ್ಟು ಕಿಲೋ ಕಮ್ಮಿ ಬಟ್ ಏನು ಯೂಸು? ನೀವು ನಿಮ್ಮ ಬಾಡಿಗೆ ಎನರ್ಜಿ ಕೊಟ್ಟಿಲ್ಲ, ನಿಮ್ಮ ಮಸಲ್ನ ಸರಿಗೆ ಮಾಡ್ಕೊಂಡಿಲ್ಲ, ನಿಮ್ಮ ಕಾಯಿಲೆ ಹಾರ್ಮೋನ್ಸ್ ಬರೀ ಸಣ್ಣ ಆಗೋದು ಒಂದೇ ಮುಖ್ಯ ಅಲ್ಲ. ನಮ್ಮ ಬಾಡಿನಲ್ಲಿ ಎಷ್ಟು ಎನರ್ಜಿ ಇದೆ, ಎಷ್ಟು ಸ್ಟ್ರೆಂತ್ ಇದೆ, ಎಷ್ಟು ಸ್ಟ್ಯಾಮಿನಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವೇನಾದ್ರು ಎಕ್ಸಸೈಸ್ ಮಾಡಿಲ್ಲ ಅಂದರೆ ಯು ವಿಲ್ ನೆವರ್ ಗೆಟ್. ಎಕ್ಸಸೈಸಿಂದ ನಾವು ಯಾವತ್ತೂ ಸಣ್ಣ ಆಗಲ್ಲ, ಬಟ್ ನಿಮ್ಮ ಮಸಲ್ಸ್ ಶೇಪಿಗೆ ಬರುತ್ತೆ, ನಿಮ್ಮ ಬಾಡಿ ಶೇಪಿಗೆ ಬರುತ್ತೆ. ಮೇನ್ ಥಿಂಗ್ ಇಸ್ ನಿಮ್ಮ ಹಾರ್ಮೋನ್ಸು, ನಿಮ್ಮ ಸ್ಟಾಮಿನಾ, ಎನರ್ಜಿ ಚೆನ್ನಾಗಿರುತ್ತೆ. ಫಾರ್ ದಟ್ ನೀವು ಮಾಡಬೇಕು. ವಯಸ್ಸಾಯ್ತಾ ನಾವು ಸುಸ್ತಾಗಿ ಒಂದೇ ಕಡೆ ಕೂತ್ಕೊಬೇಕಾ, ಡಿಸೈಡ್ ಮಾಡಿ. ಅಥವಾ ಡೈಲಿ ಮಾಡ್ತಾ ನೀವು ಅಟ್ಲೀಸ್ಟ್ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋ ಥರ ಇರಬೇಕಲ್ವ. ನಾವು ವಾಕಿಂಗ್ ಮಾಡೋದಾಗಲಿ ಅಥವಾ ಏನೋ ಒಂದು ಕೆಲಸ ಮನೇಲಿ ಕಿಚನ್ ಅಡುಗೆ ಮಾಡ್ಕೊಳ್ಳೋದಾಗಲಿ, ನಮ್ಮ ಹತ್ರ ಎಷ್ಟೇ ಹಣ ಇರಲಿ, ನಾವು ಎಷ್ಟೇ ಕೆಲಸದವ್ರು ಇಟ್ಕೊಳ್ಳಿ, ಬಟ್ ನಮ್ಮ ಬೇಸಿಕ್ ನೀಡ್ಸನ್ನು ನಾವು ಮಾಡ್ಕೊಳ್ಳೋಕ್ಕೆ ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಈಟ್ ರೈಟ್ ಆ್ಯಂಡ್ ಎಕ್ಸಸೈಸ್ ಮಾಡಬೇಕು, ನಿದ್ದೆ ಚೆನ್ನಾಗಿರಬೇಕು. ಸೊ ದಿಸ್ ಇಸ್ ವಾಟ್ ನನ್ನ ಪ್ರಕಾರ. ಯಾರು ಆರೋಗ್ಯವಾಗಿರ್ತಾರೆ ಅವರೇ ರಿಚ್ ಪೀಪಲ್ ನನ್ನ ಪ್ರಕಾರ. ನೀವು ಎಷ್ಟೇ ಕೋಟಿ ಇಟ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ಎಷ್ಟೇ ಅರ್ನ್ ಮಾಡಿ, ದಟ್ ಈಸ್ ಝೀರೋ. ಸೊ ಜಿಮ್ಮಿಂದ ಬಂದು ನಾನು ಎಲ್ರಿಗೂ ರಾಗಿ ದೋಸೆ ಮಾಡಿಕೊಟ್ಟೆ. ಎಲ್ರಿಗೂ ಅಂದರೆ ನನ್ನ ಮಕ್ಕಳು ತಿಂತಾಯಿದ್ರು, ಬೇಕು ಅಂದರು. ಸೊ ಹಾಗಾಗಿ ನುಗ್ಗೆಕಾಯಿ ಸಾರು ಇದ್ದಿದ್ದರಿಂದ ಸೊ ಅವ್ರಿಗಾಗಿ ಒಂದೊಂದು 2 ದೋಸೆ ಹಾಕ್ಕೊಟ್ಟು ಅವ್ರು ತಿಂದ್ಕೊಂಡ್ರು. ಇದಾದಮೇಲೆ ನೆಕ್ಸ್ಟ್ ಸ್ಯಾಟರ್ಡೇ ನಾನು ತುಂಬ ದಿನ ಆಗಿತ್ತು ನಾನು ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಸೊ ಯಾವಾಗ ನನಗೆ ತುಂಬ ಬೇಜಾರಾಗುತ್ತೆ, ಯಾವಾಗ ಐ ಫೀಲ್ ವೆರಿ ಲೋ, ಯಾವಾಗ ಮನಸ್ಸು ಚೆನ್ನಾಗಿಲ್ಲ, ಯಾವಾಗ ನನಗೊಂದು ಸಪೋರ್ಟ್ ಬೇಕನ್ಸುತ್ತೆ, ಸೊ ಆವಾಗ ನಾನು ಹೋಗೋ ಪ್ಲೇಸ್ ಅಂದರೆ ದೇವಸ್ಥಾನ. ಎಸ್ಪೆಷಲಿ ಗಣೇಶ ದೇವಸ್ಥಾನಕ್ಕೆ ಹೋಗ್ತೀನಿ ನಾನು. ಅಲ್ಲಿ ಹೋದರೆ ನಂಗೊಂದು ಸಮಾಧಾನ ಸಿಗುತ್ತೆ, ಒಂದು ಸ್ಟ್ರೆಂತ್ ಸಿಗುತ್ತೆ. ನಂಗೆ ಅನಿಸುತ್ತೆ ನನ್ನ ಬ್ಯಾಕಲ್ಲಿ ಯಾರೋ ಇದ್ದಾರೆ. ಸೊ ಈ ಪ್ರಪಂಚದಲ್ಲಿ ಯಾರು ಇಲ್ಲದೇ ಇರೋ ಪರವಾಗಿಲ್ಲ,
ನನ್ನ ಹಿಂದೆ ದೇವರಿದೆ ಅನ್ನೋದೊಂದು ಸಖತ್ ಸ್ಟ್ರಾಂಗ್ನೆಸ್, ಹಾಗೆ ಅಲ್ಲಿದ್ದ ಪಾಸಿಟಿವ್ ಎಫೆಕ್ಟನ್ನು ನಾನು ಕ್ಯಾರಿ ಮಾಡ್ಕೊಂಡು ಮನೆಗೆ ಬರ್ತೀನಿ. ಸೊ ದಿಸ್ ಆಲ್ವೇಸ್ ಐ ಡು ವೆನ್ ಎವರ್. ಆಮೇಲೆ ಯಾವಾಗ ನನಗೆ ಬೇಕು, ನನ್ನ ಮಕ್ಳಿಗೊಂದು ಸಪೋರ್ಟ್ ಬೇಕು, ನನಗೊಂದು ಸಪೋರ್ಟ್ ಬೇಕು ಅಂದಾಗ ಡೆಫಿನೆಟ್ಲಿ ನಾನು ಅಲ್ಲಿ ಹೋಗೋಕ್ಕೆ ರೆಡಿ ಆಗ್ಬಿಡ್ತೀನಿ ನಾನು. ಸೊ ಅವಾಗ ಎಲ್ಲರೂ ನಮ್ಮ ಮನೆಯವರೆಲ್ಲ ರೆಡಿ ಆಗ್ತಾರೆ. ಸೊ ನಾನು ನೆಕ್ಸ್ಟ್ ಹಿಂದಿಂದ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಇವತ್ತು ವೆಸ್ಟರ್ನ್ ಹಾಕ್ಕೊಂಡೆ, ಇವತ್ತು ಸಾರಿ ಹಾಕೊಳ್ಳೋಣ ಅಂದ್ಕೊಂಡೆ, ಬಟ್ ಈ ಬಿಸಿಲಲ್ಲಿ ಆ ಶಕೆನಲ್ಲಿ ಸಾರಿ ಹಾಕೊಂಡು ಹೋದರೆ ಅಯ್ಯಪ್ಪ ಅಂದ್ಬಿಟ್ಟು ಡ್ರೆಸ್ಸನ್ನೇ ಹಾಕ್ಕೊಂಡೆ. ಇದೆಲ್ಲ ಹಳೆ ಡ್ರೆಸ್ಸನ್ನೇ, ಅದನ್ನೇ ಫಿಟ್ಟಿಂಗ್ ಮಾಡಿಸ್ಕೊಂಡಿದ್ದೀನಿ. ಆದರೂ ಫಿಟ್ಟಿಂಗ್ ಮಾಡ್ಕೊಂಡು ಅಷ್ಟೊಂದು ಕರೆಕ್ಟಾಗಿ ಬರೋಲ್ಲ, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಡ್ರೆಸ್ಸು. ಅದ್ರ ಜೊತೆಗೆ ಬ್ಯಾಂಗಲ್, ನನಗೆ ಬ್ಯಾಂಗಲ್ಲು ಡ್ರೆಸ್ಸು ಸಾರಿ ಅಂದರೆ ತುಂಬಾ ಇಷ್ಟ ಹೇಳಬೇಕು ಅಂತಂದರೆ. ಬಟ್ ಎವ್ರಿಡೇ ಜಿಮ್ಗೆ ಹೋಗೋದ್ರಿಂದ ನಾನು ಎಲ್ಲನೂ ಹಾಕ್ಕೊಳಕ್ಕಾಗೋದಿಲ್ಲ. ಸೊ ತೆಗಿಬೇಕು, ಹಾಕಬೇಕು, ಅದರ ಬದಲೇ ಬೇಡ ಅಂದ್ಬಿಟ್ಟು ನಾನು ಬಿಚ್ಚಿಟ್ಬಿಡ್ತೀನಿ ನಾನು. ಸೊ ಅದಾದಮೇಲೆ ರೆಡಿಯಾಗಿದ್ದೀನಿ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಹಾಗೆ ಕಾರಲ್ಲಿ ಹೋಗಲಿಲ್ಲ, ಯಾಕಪ್ಪ ಅಂತಂದರೆ ಅಲ್ಲೆಲ್ಲ ಪಾರ್ಕಿಂಗ್ ಇಶ್ಯೂ, ಸುಮ್ಮನೆ ಅನ್ನೆಸೆಸರಿಯಾಗಿ. ಮೆಟ್ರೋ ಇದೆ 30 ರೂಪೀಸಲ್ಲಿ ನಾವು ಇಡೀ ಸಿಟಿನೇ ಸುತ್ಕೊಂಡು ಬರ್ಬೋದು ವಿತ್ AC. ನಾವು ಹೋಗೋದು ಗೊತ್ತಾಗಲ್ಲ, ಬರೋದು ಗೊತ್ತಾಗಲ್ಲ, ಎಷ್ಟು ಈಸಿ ಅಲ್ವಾ. ಸೊ ಅದಕ್ಕಾಗಿ ನಾವು ಮೆಟ್ರೋನೇ ಯೂಸ್ ಮಾಡ್ತೀನಿ. ಆ ಜಾಗಕ್ಕೆ ಮೆಟ್ರೋನಲ್ಲಿ ಹೋದ್ರೇ ನಮ್ಗೆ ಈಸಿ ಆಗುತ್ತೆ. ಅದು ಕಾರಲ್ಲಿ ಹೋದರೆ ನಮಗೆ ಪಾರ್ಕಿಂಗ್ ಎಲ್ಲ ತುಂಬ ಇಶ್ಯೂ ಆಗುತ್ತೆ ಅಂದ್ಬಿಟ್ಟು ಹೋಗಲ್ಲ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂ ಕಟ್ಟಿದ್ದಾರೆ, ಎಷ್ಟು ಕಲರ್ಫುಲ್ಲಾಗಿತ್ತು ಅಂದರೆ ಕೇಳಬೇಡಿ. ನನ್ನ ಕಣ್ಣಿಗೆ ಒಂದು ಹಬ್ಬ ಥರ ಆಯಿತು. ಆಮೇಲೆ ಮಲ್ಲಿಗೆ ಹೂ ಬೇರೆ ಸಿಕ್ಬಿಡ್ತು. ನನ್ನ ಆನಂದಕ್ಕೆ ಪಾರವೇ ಇಲ್ಲ, ಅಷ್ಟು ನನಗೆ ಖುಷಿ ಆಗೋದು. ಘಮ 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 ನಮ್ಗೆ ಸಿಗೋದು ಮಾತ್ರ ಮಲ್ಲಿಗೆ ಹೂ. ಬೆಂಗಳೂರು ಕಡೆ ಎಲ್ಲ ವರ್ಷವಿಡೀ ಸಿಗುತ್ತೆ, ಬಟ್ ಇಲ್ಲಿ ಮಾತ್ರ ನಮ್ಗೆ ಸಿಗೋದು ಸಮ್ಮರಲ್ಲಿ ನಮ್ಗೆ ಮಲ್ಲಿಗೆ ಹೂ ಸಿಗುತ್ತೆ. ಅದು ನಮ್ಮ ಕಡೆ ಅಷ್ಟು ಗಟ್ಟಿ ಸಿಗೋಲ್ಲ, ಅಂದರೆ ದಟ್ಟವಾಗಿ ಕಟ್ಟಿರಲ್ಲ, ತೆಳ್ಳಗಿರುತ್ತೆ. ಬಟ್ ಮಲ್ಲಿಗೆ ಹೂ ಅದ್ರ ಗಮನ, ಅದು ಆ್ಯಂಬಿಯನ್ಸ್ ಅಲ್ವಾ, ಅದು ಹಾಕ್ಕೊಂಡು ನಾನಂತೂ ತಲೆಗೆ ಹಾಕೊಂಡ ತಕ್ಷಣ ಅಷ್ಟು ಖುಷಿ ಆಗೋದೊಂದು. ನಂಗೆ ತುಂಬ ಇಷ್ಟ ಟ್ರೆಡಿಷನ್ ವೇನಲ್ಲಿ ರೆಡಿ ಆಗೋಕ್ಕೆ ಹೇಳಬೇಕು ಅಂತಂದರೆ. ಬಟ್ ನಾನಿರೋ ಲೈಫ್ ಸ್ಟೈಲ್ಗೆ ನಾನೀಗ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದ್ದೀನಿ ಅಷ್ಟೇ. ಸೊ ಜಿಮ್ಗೆ ಹೋಗೋದು ಬರೋದು ಇದೆಲ್ಲ ಮಾಡೋದ್ರಿಂದ ನಾನು ಇದನ್ನೇ ಜಾಸ್ತಿ ಈಸಿ ಆಗುವಂಥದ್ದು. ನಿಮ್ಗೆ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಇದನ್ನು ವೇಣಿ ಅಂತ ಕಟ್ತಾರೆ, ಇದನ್ನು ದೇವ್ರಿಗೆಲ್ಲ ಹಾಕ್ತಾರೆ, ಪೂಜೆಗಳ ಕಳ್ಸೋದ ಮೇಲೆ ಹಾಕೋಕ್ಕೆ. ಆಮೇಲೆ ಇದು ಟ್ರೆಡಿಷ್ನಲ್ ವೇ, ಮಹಾರಾಷ್ಟ್ರನಲ್ಲಿ ಮಡ್ಕೊಳ್ಳೋಂಥದ್ದು ಅದು ಥರದ್ದು. ಸೊ ನಾನು ಮಲ್ಲಿಗೆ ಹೂ ಹಾಕೊಂಡ ತಕ್ಷಣ ನನ್ನ ಖುಷಿ ನೋಡಿ ನನ್ನ ಮುಖದಲ್ಲಿ ಎಷ್ಟಿದೆ ಅಂತ. ಏನೇ ಆದರೂ ಅಲ್ವಾ, ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಬಳೆ ಹೂವು ಮಡ್ಕೊಂಡ್ರೇ ಚೆಂದ, ಅದು ನೋಡೋಕ್ಕೆ ಒಂದು ಚೆಂದ. ಅದು ಹಿಂಗೆ ಮೊದಲು ನಂಗೆ ಅಷ್ಟು ನೋಡಿ, ಅವಾಗ ಒಂದು ಟೀನೇಜರ್ ಇರುವಾಗ ಹೂವು ಯಾರು ಮಡ್ಕೊತಾರೆ, ತಲೆಗೆ ಯಾರು ಎಣ್ಣೆ ಹಾಕ್ಕೊತಾರೆ, ಬಳೆ ಹಾಕ್ಕೊಂಡ್ರೆ ಅದೆಲ್ಲ ಹಳ್ಳಿ ಥರ ಅಂದ್ಕೊಂಡ್ವಿ. ಬಟ್ ಅದ್ರ ವ್ಯಾಲ್ಯೂ ಯಾವಾಗ ಗೊತ್ತಾಗುತ್ತೆ ಅಂದರೆ ವೆನ್ ಯು ಲೈಕ್ ತುಂಬಾ ವ್ಯಾಲ್ಯೂ. ನನಗೀಗ ಅದರ ರೆಸ್ಪೆಕ್ಟ್ ಟ್ರೆಡಿಷನ್, ಅದು ತುಂಬ ಏನೋ ಒಂದು ರೀಸನ್ಗೆ ಅದು ಮಾಡಿದ್ದಾರೆ, ಅದನ್ನು ಫಾಲೋ ಮಾಡಬೇಕು. ಅಟ್ಲೀಸ್ಟ್ ಎವ್ರಿಡೇ ಆಗಿಲ್ಲ ಅಂದರೂ ಫೆಸ್ಟಿವಲ್ ಅದು ನೋಡಿ, ದೇವ್ರದ್ದು ಅಲ್ಲಿ ಶೂಟ್ ಮಾಡೋಕ್ಕೆ ಕೊಡೋಲ್ಲ, ಹೊರಗಡೆಯಿಂದ ಮಾಡಿಕೊಂಡೆ. ತಗಡಿಶೆಟ್ ಗಣಪತಿ ಅಂತ ಇದೆ, ತುಂಬಾ ನೀವು ಅಂದ್ಕೊಂಡಿರೋದು ಎಲ್ಲ ಕಾರ್ಯಗಳು ಆಗುತ್ತೆ. ಸೊ ನಾನು ಬೇಡ್ಕೊತೀನಿ ತುಂಬ ಸಲ, ತುಂಬ ಅಂದ್ಕೊಂಡಿರೋ ಥರ ಎಲ್ಲ ಆಗಿದೆ. ಅದಾದಮೇಲೆ ಊಟ ಮಾಡಿಕೊಂಡು ನಾರ್ಮಲ್ ಆ್ಯಸ್ ಯೂಶುವಲ್ ಮಹಾರಾಷ್ಟ್ರ ಅಂತ ಆಗಿ. ಬಟ್ ಇಟ್ಸ್ ಹೆವಿ, ಅಂದರೆ 2 ರೊಟ್ಟಿ ಕೊಟ್ಟರು, 2 ರೊಟ್ಟಿ ತುಂಬ ಹೆವಿ ಆಗುತ್ತೆ. ನಾನು ಒಂದೇ ರೊಟ್ಟಿ ತಿಂತೀನಿ, ಸ್ವಲ್ಪ ರೈಸ್ ತಿಂತೀನಿ. ಬಟ್ ಅವತ್ತು ನನಗೆ 2 ರೊಟ್ಟಿ ಕೊಟ್ಟರು, ಇನ್ನೇನು ಮಾಡೋದು, ಖಾಲಿ ಮಾಡಬೇಕಲ್ಲ ಮಾಡಿದೆ. ಅದಾದಮೇಲೆ ಅಲ್ಲೊಂದು ಸೇಲ್ ಇತ್ತು. ಸೊ ಸಾರಿಗಳು ತುಂಬ ಚೆನ್ನಾಗಿರೋ ಸಾರಿಗಳಿದ್ದು. ಬಟ್ ನಾನು ಏನು ಜಾಸ್ತಿ ಉಡಲ್ವಲ್ಲ ಅಂದ್ಬಿಟ್ಟು ಒಂದೇ ತೊಗೊಂಡು ಬಂದೆ. ಸಾರಿ ಪ್ರೈಸನ್ನು ಗೆಸ್ ಮಾಡಿ ಹೇಳ್ತೀನಿ, ಗೆಸ್ ಮಾಡಿ ನೆಕ್ಸ್ಟ್ ಟೈಮ್ ನಾನು ಅದನ್ನು ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಇದು ಬಾಟಿಕ್ ಪ್ರಿಂಟ್ ಅಂತ ಹೇಳ್ತಾರೆ. ಎಷ್ಟು ಸಖತ್ತಾಗಿದೆ ಅಲ್ಲ ಸಾಡಿ, ನನಗೆ ತುಂಬ ಇಷ್ಟ ಈ ಥರದ. ನನಗೆ ಜಾಸ್ತಿ ಸ್ವಲ್ಪ ಎಲ್ಲರೂ ಹಾಕೊಳ್ಳೋ ಕಾಮನ್ ಆಗಿರೋದು ಹಾಕೊಳ್ಳೋದಕ್ಕಿಂತ ನನಗೆ ಡಿಫ್ರೆಂಟ್ ಆಗಿರೋದನ್ನ ಹುಡ್ಕೋಕ್ಕೆ ಟ್ರೈ ಮಾಡ್ತೀನಿ. ಐ ಡೋಂಟ್ ನೋ. ಸೊ ಹಾಗಾಗಿ ನಂಗೆ ಗೊತ್ತಿಲ್ಲ, ನಂಗೆ ಅಷ್ಟು ಚಾಯ್ಸ್ ಬರುತ್ತೋ ಏನೋ ನನಗೂ ಗೊತ್ತಿಲ್ಲ. ತೊಗೊಂಡೆ. ಅದಾದ ಮನೆಗೆ ಬಂದ್ವಿ, ಎಲ್ಲ ಆಯಿತು, ನಾರ್ಮಲು ಹಣ್ಣು ಗಿಣ್ಣು ಎಲ್ಲ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಎದ್ದೆ. ನಿದ್ದೆ ಹಾಕೋ ಆಗಿರಲಿಲ್ಲ ನೆನ್ನೆ ದಿನ. ಸೊ ಹಾಗಾಗಿ ರೆಸ್ಟ್ ಮಾಡಿ ಎದ್ದು ಅದಾದಮೇಲೆ ಸ್ವಲ್ಪ ಗಿಟಾರ್ನ ಬಾರಿಸ್ದೆ. ಗಿಟಾರ್ ನನ್ನ ಮಕ್ಕಳು ಎಲ್ಲ ಬಾರಿಸ್ತಿರ್ತಾನೆ. ಸೊ ಹಾಗಾಗಿ ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಟ್ರೈ ಮಾಡಿದೆ. ಅದಾದಮೇಲೆ ಇದು ಸಂಡೇ ಬೆಳಗ್ಗೆನೇ ನಮ್ಮ ಮನೆಯವರು ಎದ್ದು ಬಂದರೆ ಒಂದು ಕೋಳಿ ಇಟ್ಕೊಂಡು ಬಂದಿದ್ರು. ಸೊ ಎಲ್ಲಿ ಹಾಲು ತೊಗೋತೀವಲ್ಲ ಅಲ್ಲಿ ಕೋಳಿನೂ ಸಾಕ್ತಾರೆ. ಬಟ್ ದಿಸ್ ಇಸ್ ನಾಟ್ ಒರಿಜಿನಲ್ ನಾಟಿ ಕೋಳಿ ಅಲ್ಲ, ಇದು ಇಲ್ಲಿ ಸಿಗೋದೂ ಇಲ್ಲ. ಯಾಕೆಂದರೆ ಆಲ್ರೆಡಿ ದೇ ಡಿಡ್ ಹೈಬ್ರಿಡೈಸೇಷನ್ ಆಗೋಗಿದೆ. ಇದೊಂದು RR ಅಂತ ಹೇಳ್ತಾರೆ ಅದು. ಸೊ ಒರಿಜಿನಲ್ ನಾವೇನು ಊರ ಕಡೆ ಮನೇಲಿ ಸಾಕ್ತೀವಲ್ಲ ಆ ಥರ ಅಂತೂ ಇಲ್ಲ ಅದು. ಬಟ್ ಇಟ್ ಇಸ್ ಹೋಮ್ ಗ್ರೌಂಡ್, ಅಂದರೆ ಮನೆಯಲ್ಲೇ ಬೆಳೆಸಿರುವಂಥದ್ದು. ಅದಾದಮೇಲೆ ವಾಕಿಂಗ್ ಹೋಗಿ ಬಂದೆ. ಸೊ ನಮ್ಮ ಮನೆಯವ್ರು ಕಟ್ ಮಾಡಿಸ್ಕೊಬರೋಕೆ ಹೋದ್ರು ಚಿಕನ್ನ ಕ್ಲೀನ್ ಮಾಡಿಸ್ಕೊಂಡು ಬರೋಕ್ಕೆ. ಅದಾದಮೇಲೆ ಮನೆಗೆ ಬಂದು ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿದ್ದೀರ, ಬ್ರೋಕಲಿ ಮಾಡಿ, ಟೋಸ್ಟ್ ಮಾಡಿ, ಎಗ್ ಮಾಡಿ, ಬಟರ್ ಹಾಕ್ಕೊಂಡು ಎಂಜಾಯ್ ಮಾಡ್ತೀನಿ. ಸಂಡೇ ಇಸ್ ಮೈ ಫೇವ್ರೆಟ್ ಡೇ. ಐ ಡೋಂಟ್ ನೋ ಯಾಕೆ ಅಂದರೆ ಅವತ್ತು ಎಲ್ಲರೂ ಇರ್ತೀವಿ ಒಟ್ಟಿಗೆ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ. ಅದ್ರ ಜೊತೆಗೆ ಒಂದು ರಿಲ್ಯಾಕ್ಸು, ಏನೋ ಸಂಡೇ ಇವತ್ತು ಆರಾಮಾಗಿ. ಕೆಲಸ ಜಾಸ್ತಿ ಉಲ್ಟಾ ಆ್ಯಕ್ಚುಲಿ ಅವತ್ತು ಹೇಳಬೇಕು ಅಂತಂದರೆ. ಬಟ್ ಮೆಂಟಲಿ ಐ ವಿಲ್ ಬಿ ಲೈಕ್ ಸ್ವಿಚ್ ಆನ್ ಆಗೋಗುತ್ತೆ. ನಾನು ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಂದಿನ ಅಲ್ಲಿ ಮಾತುಕತೆ ಮಾಡ್ತೀವಿ, ಎಲ್ಲ ಕೂತ್ಕೊತೀವಿ, ಸ್ವಲ್ಪ ಮಜಾಕ್ ಮಾಡ್ಕೊತೀವಿ.
ಸ್ವಲ್ಪ ಜಗಳನೂ ಆಡ್ತೀವಿ ಒಂದೊಂದ್ಸಲ ಮಧ್ಯ ಮಧ್ಯ. ಸೊ ಇದೆಲ್ಲ ಮಾಡಿಕೊಂಡು ಸಂಡೇ ಬ್ರೇಕ್ಫಾಸ್ಟ್ ಮುಗಿಸ್ಕೊತೀನಿ. ಸೊ ನನ್ನ ಮಗ ಎಲ್ಲಿ ಇರಲಿ, ನಾನು ಏನು ಮಾಡ್ತಾ ಇರಲಿ, ನಾನಿದ್ದರೆ ಅವನು ಎಲ್ಲೋ ಹೋಗ್ಬಿಟ್ಟು ಬೇರೆ ಕಡೆ ಕೂರಲ್ಲ. ಅವನಿಲ್ಲ ಬಂದು ನನ್ನ ಮೇಲೆ ಕೂತ್ಕೊತಾನೆ, ಇಲ್ಲ ನನಗೆ ಹೊರ್ಕೊಂಡು ಕೂತ್ಕೊತಾನೆ. ಅಷ್ಟೂ ಅವನು ನನ್ನ ಬಿಡಲ್ಲ ಅವನು. ಸೊ ಯಾರೋ ತಲೆ ತಿಂತಿದ್ದಾರೆ ನಂದು, ಕೇಳಿದ್ದೇ ಕೇಳಿ. ಸೊ ಅದಕ್ಕೆ ರಿಪ್ಲೈ ಮಾಡ್ತಿರ್ತೀನಿ ನಾನು. ಮೋಸ್ಟ್ಲಿ ನಮ್ಮ ಮನೆಯವರೇ ಇರಬೇಕು. ಸೊ ಅವರೇ ಹಿಂಗೆ ಮಾಡೋದು. ಸೊ ಅದಾದಮೇಲೆ ಕ್ಯಾಮ್ರಾ ಕೆಳಗಡೆ ಜಾರ್ಕೊಂಡ್ಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನು ಎತ್ತಿಟ್ಟು ಸೊ ನಂತರ ಸ್ಯಾಂಡ್ವಿಚ್ ಥರ ಮಾಡಿಕೊಂಡು ಕೂತ್ಕೊಂಡೆ, ತಿಂದೆ. ಸೊ ಅದಾದಮೇಲೆ ನಾನು ಮಾಡಿದೆ ಅದೇ ಹೇಳಿದ್ನಲ್ಲ ಚಿಕನ್ನು ಅಂತ. ಸೊ ನಾಟಿ ಕೋಳಿನ ಸಾಂಬಾರು ಮಾಡಿದೆ. ಸಾಂಬಾರಂತೂ ಸಕ್ಕತ್ತಾಗಿ ಬಂದಿತ್ತು. ಸ್ಕಿನ್ ಯಾವತ್ತೂ ನಾವು ಹಾಕಲ್ಲ, ತುಂಬ ವರ್ಷ ಆಯಿತು ಅಂದ್ಕೊಂಡು, ಒಂದು 10 ದಿನ ನಾವು ಸ್ಕಿನ್ ಹಾಕಲ್ಲ. ಇವತ್ತೇ ಫಸ್ಟ್ ಟೈಮ್ ನಾನು ಸ್ಕಿನ್ ಹಾಕಿದೆ, ಅದಕ್ಕೆ ಜಿಡ್ಡಂಗೆ ಕಾಣಿಸ್ತಾ ಇದೆ. ಸೊ ಏನೇ ನಾಟಿ ಕೋಳಿದಲ್ವ, ಸುಟ್ಟಿರೋದಲ್ವ, ಗಮನ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಊಟ ಮಾಡಿದೆ ನಾನು. ಅದಕ್ಕೆ ಗೀ ರೈಸ್ ಆ್ಯಸ್ ಯೂಶ್ವಲ್ ನಮ್ಮ ಊರ ಮೆಥಡು, ಸಲಾಡು ಎಲ್ಲನೂ ಮಾಡಿದೆ. ಸೊ ಮುದ್ದೆ ಮಾಡೋಣ ಅಂದ್ಕೊಂಡೆ, ಬಟ್ ಯಾರು ತಿನ್ನಲ್ಲ, ಇಂಟ್ರೆಸ್ಟ್ ಆಗಿ ಬಿಡು ಅಂದ್ಬಿಟ್ಟು ನಾನು ಮುದ್ದೆ ಮಾಡಲೇ ಇಲ್ಲ. ನನಗೂ ಸಾಕಾಗಿತ್ತು ಕೆಲಸ ಮಾಡಿ. ಸೊ ಹಾಗಾಗಿ ಮಾಡ್ಕೊಂಡು ತಿಂದೆ. ಸಖತ್ತಾಗಿತ್ತು, ಮಾತ್ರ ಟೇಸ್ಟಿಯಾಗಿತ್ತು ಊಟ. ನಾಟಿ ಕೋಳಿ ಸಾರು ಎಷ್ಟು ಚಂದ ಅಲ್ವಾ. ಏನೇ ಮಾಡಿ ಊರ ಕಡೆ ಸಾಂಬಾರು ಇದೆಯಲ್ಲ, ಆ ಸಾಂಬಾರುಗಳು ಚಂದ. ನಾವು ಯಾವ ಬಿರಿಯಾನಿ ಎಲ್ಲ ಎಲ್ಲಿತ್ತು, ಯಾವಾಗಲೂ ಇರಲಿಲ್ಲ ನಾವು ಚಿಕ್ಕವರಿದ್ದಾಗ. ಅಂದರೆ ಅಟ್ಲೀಸ್ಟ್ ಇತ್ತೀಚಿನ ದಿನಗಳಲ್ಲಿ ಒಂದು 10 years ಇಂದ ಇತ್ತೀಚೆಗೆ ಬಿರಿಯಾನಿ ಅನ್ನೋದು ಜಾಸ್ತಿ ಆಗಿದೆ ಹೊರತು, ಮೊದಲೆಲ್ಲ ಬಿರಿಯಾನಿನೂ ಇಲ್ಲ, ಏನೂ ಇಲ್ಲ. ಗೀ ರೈಸ್ ಮಾಡ್ತಿದ್ರು, ಅನ್ನ ಮುದ್ದೆ ಸಾರು. ಅದಕ್ಕೆ ಮಾಡಿದ್ರೆ ಒಂದು ಪಾಯಸ ಮಾಡೋದು. ನಮ್ಮಮ್ಮ ಯಾವತ್ತೂ ಖೀರ್ ಮಾಡೋದು. ಸಂಡೇ ಅಂದರೆ ಸಂಡೇದು ನಾನ್ ವೆಜ್ ಅದು ಒಂದು ಖೀರ್ ಮಾಡೋರು. ಸೊ ಇಲ್ಲಿ ಬರೀ ಈಗ ಎಲ್ಲ ಕಾಲ ಬದಲಾಗಿದೆ. ಆ ರೈಸು ಈ ರೈಸು, ಆ ಗ್ರೇವಿ ಈ ಗ್ರೇವಿ ಅಂದ್ಕೊಂಡು ಆ ಓಲ್ಡ್ ಮೆಥಡ್ ಇರೋ ರುಚಿನೇ ಚೆಂದ. ನೀವು ಎಷ್ಟೇ ನೀವು ಹೊಸದು ಕಂಡಿಡಿದ್ರು ಮಾತ್ರ ಟ್ರೆಡಿಷನ್ ಮಾಡೋದೇ ಬೆಸ್ಟ್. ಅದರಲ್ಲಿ ಸಿಗೋ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಇನ್ಯಾವ ಊಟದಲ್ಲೂ ಸಿಗೋಲ್ಲ. ಬಿರಿಯಾನಿ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ, ಬಟ್ ಏನು ಓಲ್ಡ್ ಮೆಥಡ್ ಇದೆ, ಬಟ್ ದಟ್ ಈಸ್ ಆಲ್ವೇಸ್ ಅ ಬೆಸ್ಟ್ ಅಲ್ವಾ. ಯಾರಿಗೆ ಹಂಗೆ ಅನಿಸುತ್ತೆ ಹೇಳಿ, ಕಾಮೆಂಟ್ ಮಾಡಿ. ಸೊ ಚಿಕನ್ ಅಂತೂ ಸಖತ್ ಜಾಸ್ತಿ, ನಮ್ಮ ಮನೆಯವ್ರಿಗೆ ಜಾಸ್ತಿ ಬೇಯಿಸ್ಬೇಕು ಅಂತಾರೆ. ನಂಗೆ ಇಷ್ಟ ಆಗಲ್ಲ ಎಷ್ಟು ಬೇಯಿಸೋಕ್ಕೆ. ಜಾಸ್ತಿ ಬೆಂದ್ಬಿಟ್ರೆ ಚಿಕನ್ ತಿನ್ನೋಕ್ಕೆ ಮಜಾ ಬರೋಲ್ಲ, ಹೇಳ್ಬೇಕು ಅಂದರೆ. ತುಂಬ ಓವರ್ ಕುಕ್ ಆಗಬಾರ್ದು. ಬಟ್ ಮನೆಯವ್ರಿಗೆ ಎಲ್ಲರಿಗೂ ಹೆಂಗೆ ಇಷ್ಟ ಆಗಬೇಕು ಹಂಗೆ ಮಾಡ್ಬೇಕು. ನೋಡಿ ನನ್ನ ಮಗನ ಅವನು ಏನಾರ ತರಲೆ ಮಾಡ್ತಾನೆ ಇರ್ತಾನೆ. ಸೊ ಅದಾದಮೇಲೆ ನನಗೂ ಇವತ್ತು ಸಾಕಾಗಿ ಹೋಗಿತ್ತು, ತಲೆ ಎಲ್ಲ ಕೆಟ್ಟೋಗಿತ್ತು. ಸೊ ಹಾಗಾಗಿ ಐ ವಾಂಟೆಡ್ ಅ ಬ್ರೇಕ್ ಅಲೋನ್ ಆಗಿ ಮಕ್ಳ ಜೊತೆ ಎಲ್ಲ. ಸೊ ಹೋದೆ ನಾನು. ಏನಕ್ಕಪ್ಪ ಅಂದರೆ ಹೇರ್ ಕಟ್ ಮಾಡಿಸ್ಬೇಡ ಅಂತಾಗೆ, ಯಾಕೆಂದರೆ ಎಲ್ಲ ಹೇರ್ ಫಾಲ್ ಆಗಿತ್ತಲ್ಲ, ಕೆಳಗಡೆದೆಲ್ಲ ಸಣ್ಣ ಆಗಿಬಿಟ್ಟಿತ್ತಲ್ಲ. ಸೊ ಈಗ ಆಗಿದ್ದಾಗಲಿ ಏನಾರ ಆಗಲಿ ಅಂದ್ಬಿಟ್ಟು ಕೆಳಗಡೆ ಎಲ್ಲ ಬೆಳ್ಕೊಂಡಿದ್ದೆ. ಅದು ಹೇರ್ ಫಾಲ್ ಆಗಿರೋದೆಲ್ಲ ಬೆಳೆದಿತ್ತು. ಸೊ ಅದಕ್ಕೆ ಈಕ್ವಲ್ ಆಗಿ ಮಾಡಿಸೋಣ ಅಂದ್ಬಿಟ್ಟು ಹೋಗ್ಬಿಟ್ಟು ಹೇರ್ ಕಟ್ ಮಾಡಿಸ್ದೆ. ಸೊ ನಾರ್ಮಲ್ ಸ್ಟ್ರೇಟ್ ಹೇರ್ ಕಟ್ಟು, ಜಾಸ್ತಿ ಯಾವ ಹೇರ್ ಕಟ್ಟನ್ನು ಮಾಡಿಸಲ್ಲ. ಬೆಳ್ಕೊಂಡಾದ್ಮೇಲೆ ಬೇಕಾದ ಬೇರೆದು ಮಾಡಿಸೋಣ ಅಂದ್ಬಿಟ್ಟು ಕಟ್ ಮಾಡಿಸ್ಕೊಂಡೆ, ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಇದು ಈ ಥರ ಲುಕ್ ಬರೋದು ಓನ್ಲಿ ಯಾವಾಗ ನಾನು ಸ್ಟ್ರೈಟ್ನಿಂಗ್ ಮಾಡ್ಕೊತೀನಿ ಅವಾಗ ಬರುತ್ತೆ. ಯಾವಾಗ ನಾನು ಸ್ಟ್ರೈಟಿಂಗ್ ಇಲ್ಲ ಅಂದಾಗ ನಾರ್ಮಲ್ ಕಾಣಿಸುತ್ತೆ. ಸೊ ಇಟ್ಸ್ ಓಕೆ. ಬಟ್ ಯಾವಾಗ ಎಲ್ಲರೂ ಹೋಗಬೇಕು, ಪಾರ್ಟಿ ಹೋಗಬೇಕು, ಎಲ್ಲರೂ ಹೋಗಬೇಕು ಅಂದಾಗ ನಂಗೆ ಈ ಲುಕ್ ಬೇಕಾಗಿತ್ತು. ಸೊ ಹಾಗಾಗಿ ಈ ಲುಕ್ಕನ್ನೇ ಮಾಡಿಸ್ಕೊಂಡೆ. ಅದಾದಮೇಲೆ ಸೊ ನನಗೆ ಪಾನಿಪುರಿ ತಿನ್ನಬೇಕು ಅನ್ನೋದು ತುಂಬ ದಿನದಿಂದ ಆಸೆ ಆಗಿತ್ತು. ಸೊ ಹಾಗಾಗಿ ಹೋಗಿ ನಾನು ಇವತ್ತು ಏನೇನೋ ಆಗ್ತಾಯಿದೆ ನನ್ನ ಜೊತೆ. ಸೊ ಪಾನಿಪುರಿ ತಿಂದೆ. ಸೊ ನನ್ನ ಮಕ್ಳಿಗೆ ಹೇಳಿರಲಿಲ್ಲ ನಾನು ಪಾನಿಪುರಿ ತಿಂದೆ ಅಂತ. ಹೇಳಿದ್ರೆ ಏನು ಬೈತಾರೆ, ಆಮೇಲೆ ಹಠ ಮಾಡ್ತಾರೆ ಅಂದ್ಬಿಟ್ಟು ಈಗ ನನ್ನ ಮಗ ಕೇಳಿಸ್ಕೊಂಬಿಟ್ಟ. ಸೊ ನೋಡಿ ಹೆಂಗಂತ ಇದ್ದಾನೆ ಅಂತ. ಪಾನಿಪುರಿ ಅವನು ಈರುಳ್ಳಿ ಹಾಕ್ತಾನೆ, ಸೇವ್ ಹಾಕ್ತಾನೆ, ಬರೀ ಪಾನಿ ಕೊಟ್ಟಿದ್ದಾನೆ, ಆಲೂಗಡ್ಡೆ ಕೊಟ್ಟಿದ್ದಾನೆ. ಅದು ಹೆಂಗೆ ಮಜಾ ಬರುತ್ತೆ. ಮತ್ತೆ ಹೋಗಿ ಹಾಕಿಸ್ಕೊಂಡು ಬಂದೆ, ಹಾಕ್ಕೊಂಡು ತುಂಬಿಸ್ಕೊಂಡು ತಿಂದೆ. ಸಖತ್ತಾಗಿ. ಇದು ಬಂದು ನಾರ್ಮಲ್ ಮೈದಾದಲ್ಲ, ಇದು ಯಾವ್ದ್ರದ್ದು ಪೂರಿ ಅಂದರೆ ರವೆದು ಪೂರಿ ಬರುತ್ತೆ ಅದು. ಬಟ್ ಇಟ್ಸ್ ಅ ಪೂರಿ ಎಗೇನ್, ಬಟ್ ಆ್ಯಸ್ ಕಂಪೇರ್ ಟು ಮೈದಾಗಿಂತ ಇದು ಬೆಸ್ಟು. ಸೊ ತಿಂದೆ, ಮಜಾ ಬಂತು ನನಗೆ. ಮಜಾ ಬಂತು ನನಗೆ. ಆ್ಯಕ್ಚುಲಿ ಇನ್ನೊಂದು ಪ್ಲೇಟ್ ಬೇಕಿತ್ತು, ಬಟ್ ಕಂಟ್ರೋಲ್ ಮಾಡಬೇಕಲ್ಲ, ಅದೇ ಮೇನ್ ಇಂಪಾರ್ಟೆಂಟು. ಒಂದು ಪ್ಲೇಟ್ ತಿಂದರೆ ಏನಾಗಲ್ಲ, ಅದಕ್ಕಿಂತ ಜಾಸ್ತಿ ತಿನ್ನೋಕೆ ಹೋದರೆ ಜಾಸ್ತಿ ಆಗೋದು. ಯಾಕಂದರೆ ಚಿಕನ್ ಸಾರು ಬೇರೆ ಊಟ ಮಾಡಿದೆ ಅಲ್ವಾ, ಸೊ ಹೆವಿ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾರ ತಿಂದರೆ ನಾನು ಊಟ ಕಮ್ಮಿ ತಿನ್ಕೊಂಡು ಅವಾಗ ಅದನ್ನು ಒಂದು 2 ಪ್ಲೇಟ್ ತಿಂದರೆ ಓಕೆ. ಆ ಥರ ಬ್ಯಾಲೆನ್ಸ್ ಮಾಡಬೇಕಷ್ಟೇ. ಸೊ ಹಾಗೆ ಹೇರ್ ಸ್ಟೈಲ್ ಅವಾಗ ಹಿಂಗೆ ತಿರುಗಿಸಿ ಮುಗಿಸಿ ನೋಡ್ಕೊತಾ ಇದ್ದೀನಿ ನೋಡಿ. ಸೊ ತುಂಬ ಈ ಸ್ಟ್ರೈಟ್ ಇದ್ದರೆ ತುಂಬಾ ಲುಕ್ ಕೊಡುತ್ತೆ ಇದು. ಈ ಲುಕ್ಕು ವೆಸ್ಟರ್ನ್ ಡ್ರೆಸ್ಸಿಗಂತೂ ಸಖತ್ತಾಗೈತೆ. ಒಂದು ಸಾಡಿಗೂ ಲುಕ್ ಕೊಡುತ್ತೆ ಇದು. ಬಟ್ ಇಟ್ಸ್ ಅ ವೆಸ್ಟರ್ನ್ ಲುಕ್, ಅಂದರೆ ಸ್ವಲ್ಪ ಸ್ಟೈಲಿಶ್ ಲುಕ್ಕಿಗೆ ಇದು ಓಕೆ. ಸೊ ಯಾವಾಗ ನಾವು ಟ್ರೆಡಿಷನಲ್ ಆಗಿ ರೆಡಿ ಮಾಡ್ಕೊಂಡಾಗ ಈ ಲುಕ್ ಅಷ್ಟು ಚೆನ್ನಾಗಿ ಕಾಣಲ್ಲ. ಬಟ್ ಬೇರೆ ಥರ ಹೇರ್ ಸ್ಟೈಲ್ ಮಾಡ್ಕೊಳ್ಬಹುದು. ಸೊ ಮಾಡಿಕೊಂಡು ಅದೆಲ್ಲ ಮುಗಿಸ್ಕೊಂಡು ಕೆಲಸ ಮಾಡಿಕೊಂಡು ಒಂದೊಂದ್ಸಲ ನಾನು ನನಗೆ ತುಂಬ ಬೇಜಾರಾದಾಗ ನಾನು ಒಬ್ಬಳೇ ನಾನು ಸೆಲ್ಫ್ ಡೇಟ್ ಮಾಡ್ಕೊತೀನಿ. ಅಂದರೆ ನಾನೇ ಹೋಗ್ಬಿಡ್ತೀನಿ. ಇದು ಯಾವಾಗಲೂ ಎಲ್ಲ ವೀಕು ಆಗೋಲ್ಲ ಅಂದ್ಕೋಬೇಡಿ. ಒಂದು 6 ತಿಂಗಳಿಗೋ 3 ತಿಂಗಳಿಗೋ ಒಂದು ಸಲ ಹೋಗ್ತೀನಿ ಅಷ್ಟೇ.
ಸೊ ಹೋಗಿ ಬರ್ತೀನಿ. ಅದೇನು ನಂದು ಹೆವಿ ಎಕ್ಸ್ಪೆನ್ಸಿವ್ ಆಗಿರಲ್ಲ, ನಾರ್ಮಲ್ ಆ್ಯಸ್ ಯೂಶ್ವಲು. ಸೊ ಏನು ಶಾಪಿಂಗ್ ಏನು ಮಾಡಲಿಲ್ಲ, ಏನು ಮೊದಲು ಎಷ್ಟೊಂದು ಶಾಪಿಂಗ್ ಮಾಡ್ತಿದ್ದೆ ಗೊತ್ತಾ ನಾನು. ಇವಾಗ ಯಾವ ಶಾಪಿಂಗು ಏನು ಇಂಟ್ರೆಸ್ಟ್, ಎಷ್ಟು ಆನ್ಲೈನ್ ಅವಾಗವಾಗ ಆರ್ಡ್ರ್ ಮಾಡ್ಕೊತಾ ಇದ್ದೆ. ಈಗ ಅವೇನೂ ಮಾಡೋದಿಲ್ಲ, ಏನು ನೆಸೆಸಿಟಿನೇ ಇಲ್ಲ, ಅವಾಗ ಮಾಡುತ್ತಾನೇ ಇಲ್ಲ ನಾನು. ಆಟೋಮೆಟಿಕ್ ಐ ಡೋಂಟ್ ನೋ ಏಜಿಗೆ ತಕ್ಕನಾಗಿ ಈ ಥರ ಆಗುತ್ತಾ ಏನೋ ಗೊತ್ತಿಲ್ಲ. ಅದಾದಮೇಲೆ ಮನೆಗೆ ಬಂದು ಫ್ರೂಟ್ಸ್ ಎಲ್ಲ ತಿಂದಾಯಿತು. ಫ್ರೂಟ್ಸ್ ತಿಂದಾದಮೇಲೆ ರಾತ್ರಿಗೆ ನಾನು ಮಾಡಿಕೊಂಡೆ ಚಿಯಾ ಸೀಡು ಮತ್ತು ಅದು ಫ್ಲ್ಯಾಕ್ಸ್ ಸೀಡು. ನೀರಿಗೆ ಫ್ಲ್ಯಾಕ್ಸ್ ಸೀಡ್ ಹಾಕೊಂಡು ಮಜ್ಜಿಗೆ ಹಾಕ್ಕೊಂಡು ಕುಡಿದ್ರೂ ಒಳ್ಳೆಯದು. ನಾನು ನೀರಿಗೆ ಹಾಕ್ಕೊಂಡು ಕುಡಿದ್ಬಿಟ್ಟು ಮಲ್ಕೊಂಡೆ. ಹೀಗಿತ್ತು ನನ್ನ ಈ ಒಂದು 3 ದಿನ. ದಯವಿಟ್ಟು ಆದಷ್ಟು ಬೇಗ ನಾನು ಹೊಸ ಚಾಲೆಂಜನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈ ಸಲ ಚಾಲೆಂಜ್ ಗೋಯಿಂಗ್ ಟು ಬಿ ಸಕ್ಸಸ್. ಐ ಆಮ್ ಗೋಯಿಂಗ್ ಟು ಬಿ ಸಕ್ಸಸ್, ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಸೇ ದಿಸ್. ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋಲಿ. ಅಲ್ಲಿವರೆಗೆ ನಮಸ್ಕಾರ.